ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಜಿಬ್ಲಿ ಇಮೇಜ್ ಏನಿದೆ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಬಂದುಬಿಟ್ಟು ಈ ಥರ ಇಮೇಜಸ್ನ ಕ್ರಿಯೇಟ್ ಮಾಡಬೇಕಂತ ತುಂಬ ಜನ ಬಂದುಬಿಟ್ಟು ಟ್ರೈ ಮಾಡ್ತಿದ್ದಾರೆ. ಓಕೆನಾ, ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ತುಂಬ ವೈರಲ್ ಆಗ್ತಿದೆ, ಫುಲ್ಲು ಜಾಸ್ತಿ ವೈರಲ್ ಆಗಿಬಿಟ್ಟೆ. ಎಲ್ಲರೂ ಬಂದುಬಿಟ್ಟು ಲೈಕ್ ಇನ್ಫ್ಲುಯೆನ್ಸರು ಮತ್ತು ಆ್ಯಕ್ಟರ್ಸು ಮತ್ತು ಅಭಿನೇತ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಈ ಥರ ಏನಿದೆ ಫೋಟೋಯಿಂದ ಅವ್ರದ್ದು ಏನು ಆ್ಯನಿಮೇಟೆಡ್ ಟೈಪಲ್ಲಿ ನೋಡೋದಕ್ಕೆ ಈ ಥರ ಜಿಬ್ಲಿ ಇಮೇಜ್ ಏನಿದೆ ಮಾಡ್ತಾ ಇದ್ದಾರೆ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ಜಿಬ್ಲಿ ಇಮೇಜಸ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು ನೀವು ಫುಲ್ ಫ್ರೀ ಆಗಿ. ಓಕೆನಾ, ಯಾವುದೂ ಎಲ್ಲಿ ಚಾರ್ಜಸ್ ಆಗೋಲ್ಲ. ಬಟ್ ನೀವು ಇಲ್ಲಿ ChatGPT ಮಾಡಿದರೆ ನಿಮಗೆ ಚಾರ್ಜಸ್ ಆಗುತ್ತೆ. 1-2 ಇಮೇಜ್ ಆದಮೇಲೆ ನಿಮಗೆ ಕೇಳ್ತಾ ಇದೆ, ಚಾರ್ಜ್ ಮಾಡೋಕ್ಕೆ ಕೇಳ್ತಾ ಇದೆ. ಬಟ್ ಇಲ್ಲಿ ನಾನು ಫ್ರೀ ವೆಬ್ಸೈಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲಿಂದ ನೀವು ಮಾಡಬೇಕು, ಏನು ಎತ್ತ, ಯಾವ ಥರ ಮಾಡಬೇಕು, ಯಾವ ಪ್ರಾಂಪ್ಟ್ ಕೊಡಬೇಕು ನಾವು ಜಿಬ್ಲಿ ಇಮೇಜ್ನ ಕ್ರಿಯೇಟ್ ಮಾಡಬೇಕಂದ್ರೆ. ಆ್ಯಂಡ್ ಆ ಜಿಬ್ಲಿ ಇಮೇಜ್ ನೋಡಿ ಈ ಥರ ನೀವು ಟ್ರೈ ಮಾಡ್ಬೋದು. ಓಕೆನಾ, ಇದರಿಂದ ಬಂದುಬಿಟ್ಟು ನೀವು ಆ್ಯನಿಮೇಟ್ ವೀಡಿಯೋನೂ ಮಾಡ್ಬೋದು. ನಿಮ್ಮ ಇಮೇಜ್ನ ಕನ್ವರ್ಟ್ನ ಮಾಡ್ಬೋದು. ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸೊ ನೋಡಿ ಆಗ್ಲೇ ಗೊತ್ತಾಗೋದು. ಓಕೆನಾ, ಈಗಂತೂ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ನೀವೇನಾದರೂ ಈ ಥರ ಇಮೇಜಸ್ನ ಮಾಡಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಹಾಕಿದರೆ ನಿಮ್ಮದು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ಸು ನಿಮಗೆ ಸಿಗುತ್ತೆ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸಿಂಪಲಿ ನೀವು ಆ ಥರ ಇಮೇಜಸ್ನ ಮಾಡಬೇಕಂದ್ರೆ ಏನು ಮಾಡಬೇಕು, ನಮ್ಮದು ಏನು ಕ್ರೋಮ್ ಬ್ರೌಸರ್ ಇಲ್ಲ ಗೂಗಲ್ ಏನಿದೆ ಎರಡು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ನೀವು ಓಪನ್ನ ಮಾಡ್ಕೊಳ್ಳಿ. ಓಕೆನಾ, ನಾನು ಸಿಂಪಲ್ ಇಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೈಪ್ ಮಾಡಬೇಕು ನಿಮಗೆ GROK. ಓಕೆನಾ, GROK ಗ್ರಾಕ್ ಅಂತ ನೀವು ಟೈಪ್ ಮಾಡಿಬಿಟ್ಟು ಓಪನ್ನ ಮಾಡ್ಕೊಳ್ಳಿ. ಸಿಂಪಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ, ನಾನು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಏನಿದೆ ಅದನ್ನು ಆಫ್ ಮಾಡ್ತೀನಿ, ಅದು ಗೊತ್ತಾಗುತ್ತೆ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿಲ್ಲ, ಇದೇ ವೆಬ್ಸೈಟ್ ಮೇಲೆ ಬಂದುಬಿಟ್ಟು ನಿಮಗೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಟ್ರೈ ಗಾರ್ಕ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಟ್ರೈ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ಸ್ಟಾಲ್ ಮಾಡೋ ಆಪ್ಷನ್ ಸಿಗುತ್ತೆ. ನೀವು ಬೇಕಿದ್ರೆ ಇನ್ಸ್ಟಾಲ್ನ ಮಾಡ್ಕೋಬೋದು. ಇದು ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ಯಾವ ಥರ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗೋದು. ಲಾಗಿನ್ನ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಈ ಥರ ಒಂದು ಇಂಟರ್ಫೇಸ್ ಏನಿದೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆಲ್ಬಮ್ ಏನಿದೆ ಓಪನ್ ಆಗಿಬಿಡುತ್ತೆ. ಸೊ ನಿಮಗೆ ಇಲ್ಲಿ ಯಾವ ಫೋಟೋನ ಕನ್ವರ್ಟ್ ಮಾಡಬೇಕು ಆ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಬರಿಬೇಕಾಗಿರೋದು ಏನಂದರೆ, ಸೊ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ, ಸೇಮ್ ಇದೇ ಥರ ನೀವು ಟೈಪ್ ಮಾಡಬೇಕು. ಓಕೆನಾ, ಸೊ ನಾನು ಏನಂತ ಟೈಪ್ ಮಾಡಿದ್ದೀನಿ ಇಲ್ಲಿ, ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಯೋರ್ ಏಜ್ ಅಂತ ಕೇಳುತ್ತೆ. ನಿಮ್ಮದು ಏಜ್ ಏನಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಅದಾದಮೇಲೆ ನಿಮಗೆ ಇಲ್ಲಿ ಇಮೇಜ್ ಏನಾಗುತ್ತೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಗೈಸ್, ನಂದು ಫೋಟೋ ಏನಿದೆ ಅದು ಬಂದುಬಿಟ್ಟು ಕನ್ವರ್ಟ್ ಆಗಿ ಬಂದುಬಿಟ್ಟಿದೆ, ಸೇಮ್ ಟು ಸೇಮ್. ಓಕೆನಾ, ಸೊ ನೋಡಿದ್ರಲ್ಲ. ಸೊ ಇದನ್ನು ನೀವು ಏನು ಮಾಡ್ಬೋದು, ಯಾವ ಥರ ಸೇವ್ ಮಾಡ್ಬೋದು ಅಂದರೆ, ಸಿಂಪಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ತ್ರೀ ಡಾಟ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಸೇವ್ದು ಕೆಳಗಡೆ, ಇಲ್ಲೂ ಕೂಡ ನೀವು ಸೇವ್ ಮಾಡ್ಬೋದು. ಸೊ 2 ಆಪ್ಷನ್ ಇದೆ, ನೀವು ಎಲ್ಲಿಂದ ಬೇಕಿದ್ದರೂ ಈ ಇಮೇಜ್ನ ಡೈರೆಕ್ಟು ನಿಮ್ಮ ಗ್ಯಾಲ್ರಿಗೆ ಸೇವ್ ಮಾಡ್ಕೋಬೋದು. ಓಕೆನಾ, ಸೊ ನಾನು ನಿಮಗೆ ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಕ್ರಿಯೇಟ್ ಆಗಿ ಬಂದಿದೆಯಲ್ಲ, ಬೇಕಿದ್ರೆ ನಾನು ನಿಮಗೆ ಇಲ್ಲಿಂದ ಇನ್ನೊಂದು ಇಮೇಜ್ನ ನಾನು ಇಲ್ಲಿ ಜನ್ರೇಟ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಕೋಬೋದು ಯಾವ ಟೈಪಲ್ಲಿ ಬರುತ್ತಂತ. ಸೊ ನಾನು ಹೇಳ್ಕೊತೀನಿ. ಓಕೆನಾ, ಈ ಇಮೇಜ್ನ ಸೇಮ್ ಟೈಪ್ ಏನು ನಮ್ಮದು ಇದಿತ್ತು ಸೇಮ್ ಅದೇ ಥರ ಬಂದುಬಿಟ್ಟು ಏನು ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಓಕೆನಾ, ಸೆಂಡ್ ಮಾಡಿದರೆ ನೋಡಿ ನಮ್ಮದು ಫೋಟೋ ಏನಿದೆ, ಇಮೇಜ್ ಏನಿದೆ ಅದು ಮತ್ತೆ ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೇಮ್ ಅದು ಏನು ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಿಬ್ಲಿ ಇಮೇಜ್ ಟೈಪಲ್ಲಿ. ಓಕೆನಾ, ಇದೇ ಥರ ನೀವು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ, ಸಿಂಪಲ್ಲು. ನೋಡಿ ನಮ್ಮದು ಇಮೇಜ್ ಏನಿದೆ ಕನ್ವರ್ಟ್ ಆಗಿ ಬರ್ತಾ ಇದೆ, ನೀವು ನೋಡ್ಬೋದು. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ಇಮೇಜ್ ಕನ್ವರ್ಟ್ ಆಗಿ ಬಂದುಬಿಡುತ್ತೆ. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ನನ್ನ ಇಮೇಜ್ ಬಂದುಬಿಟ್ಟು ಕ್ರಿಯೇಟ್ ಆಗಿ ಬಂದಿದೆ, ನೀವು ನೋಡ್ಬೋದು. ಓಕೆನಾ, ಸೇಮ್ ಹಂಗೆ. ಓಕೆನಾ, ಸೊ ನಾನು ಇಲ್ಲಿ ಡಾಲರ್ ಹಾಕಿಲ್ಲ, ಡಾಲರ್ನು ಇಲ್ಲಿ ಬಂದ್ಬಿಟ್ಟು ಮೆನ್ಷನ್ ಮಾಡಿದರೆ ಚೆನ್ನಾಗಿ ಬಂದಿದೆ ಇಮೇಜ್, ನೀವು ನೋಡ್ಬೋದು. ಓಕೆನಾ, ಈ ಇಮೇಜ್ನ ನೀವು ಸೇವ್ ಮಾಡ್ಕೋಬೋದು. ಓಕೆನಾ, ಇಲ್ಲಿಂದ ಸೇವ್ ಮಾಡ್ಕೋಬೋದು ಡೈರೆಕ್ಟ್ಲಿ. ಓಕೆನಾ, ಈ ಇಮೇಜ್ನ ನಾವು ಯಾವ ಥರ ಆ್ಯನಿಮೇಟ್ ರೂಪದಲ್ಲಿ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ.
ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಫೋಟೋಯಿಂದ ಆ್ಯನಿಮೇಟ್ ಯಾವ ಥರ ಮಾಡೋದಂತ. ಓಕೆನಾ. ಇದರಲ್ಲಿ ನಿಮಗೆ 2 ವೆಬ್ಸೈಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಒಂದು ಬಂದುಬಿಟ್ಟು ರನ್ಅವೇ ML, ಇನ್ನೊಂದು ಬಂದುಬಿಟ್ಟು ಕಿಲ್ಲಿಂಗ್ AI ಅಂತ. ಓಕೆನಾ. ಸೊ ನಾನಿಲ್ಲಿ ರನ್ಅವೇ AI ಅಂತ ಹಾಕಿದ್ದೀನಿ. ಸೊ ನೋಡಿ, ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ ರನ್ಅವೇ AI ಅಂತ. ಸೊ ಈ ಫಸ್ಟ್ನೇ ವೆಬ್ಸೈಟ್ ಮೇಲೆ ನಿಮ್ಗೆ ಏನು ಮಾಡಬೇಕು, ಕ್ಲಿಕ್ನ ಮಾಡಬೇಕು. ಓಕೆನಾ. ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮಗೆ ಬಂದುಬಿಟ್ಟು ಕ್ರೆಡಿಟ್ಸ್ ಏನಾದರೂ ಮುಗ್ದೋದ್ರೆ ಇಮೇಲ್ಸ್ ಏನಿದೆ ಅದು ಸ್ವಿಚ್ ಮಾಡಿ ಯೂಸ್ ಮಾಡ್ಕೋಬೋದು. ಜನ್ರೇಟ್ ವಿಡಿಯೋ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಅದನ್ನು ನೀವು ಏನು ಮಾಡಬೇಕು, ಹಾಕಬೇಕು. ಸೊ ನಾನಿಲ್ಲಿ ಇದೇ ಇಮೇಜ್ನ ಹಾಕ್ತೀನಿ. ಓಕೆನಾ. ಈ ಇಮೇಜ್ನ ಹಾಕಿಬಿಟ್ಟು ಇಲ್ಲಿ ನಿಮಗೆ ಆ್ಯಡ್ ಇಮೇಜ್ ಡಿಸ್ಕ್ರೈಬ್ ಟು ಗೈಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಆ ಇಮೇಜದು ಏನು ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ಅಪ್ಲೈ ದಿ ಐಕಾನಿಕ್ ಸ್ಟುಡಿಯೋ ಜಿಬ್ಲಿ ಆರ್ಟ್ ಸ್ಟೈಲ್ ಅನಿಮೇಟೆಡ್ ವಾಲ್ಕ್ ಕ್ಯಾಮ್ರಾ ಮೂವ್ ಬ್ಯಾಕ್ವರ್ಡ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಕೆಳಗಡೆ ನೀವು ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇಲ್ಲಿ 5 ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮಗೆ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಜನ್ರೇಟ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ನ ಮಾಡಿ. ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ನಮ್ಮದು ಇಮೇಜ್ ಏನಿದೆ ಅದು ಜನ್ರೇಟ್ ಆಗಿ ಬಂದಿದೆ. ಓಕೆ. ನಾನು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ವಾಕಿಂಗ್ ಟೈಪಲ್ಲಿ ಅದೇ ಬರ್ತಾ ಇದೆ ನೀವು ನೋಡ್ಬೋದು. ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನಾವು ಸೇವ್ ಮಾಡ್ಕೋಬೋದು. ಓಕೆನಾ. ಶೇರ್ ಇಲ್ಲ, ರಿನೇಮ್ ಇದೆ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಏನು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಡೌನ್ಲೋಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದನ್ನು ನಮ್ಮದು ಗ್ಯಾಲ್ರಿ ಏನಿದೆ ಅದರಲ್ಲಿ ಸೇವ್ ಆಗಿಬಿಡುತ್ತೆ. ಓಕೆನಾ. ಸೊ ಸಿಂಪಲಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಫೈಲ್ ಏನಿದೆ ಡೌನ್ಲೋಡ್ ಆಗಿ ಬಂದಿದೆ. ಓಕೆನಾ. ಈಗ ನಾನು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಇಮೇಜಸ್ಗಳು. ಓಕೆನಾ. ಸೊ ನೀವು ನೋಡ್ಬೋದು ಇಮೇಜಸ್ಗಳು. ಈ ಇಮೇಜ್ ನೋಡಿ ಈ ಥರ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆ. ಓಕೆನಾ. ಸೊ ಅದಾದಮೇಲೆ ನೋಡಿ ಇದು ಇಮೇಜ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ, ಸೇಮ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.